ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಸರಸ್ವತಿ. ವೆಲ್ಕಮ್ ಟು ಮಂಥನ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಕೇವಲ 10-15 ನಿಮಿಷದಲ್ಲಿ ತುಂಬ ಸಾಫ್ಟ್ ಆಗಿರುವಂತಹ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವಂತಹ ರವೆ ಉಂಡೆ ಮಾಡೋದನ್ನು ನೋಡೋಣ. ಮೊದಲಿಗೆ ಒಂದು ಅಗಲವಾಗಿರುವಂಥ ಪಾತ್ರೆನ ತಗೊಂಡು ಸುಮಾರು 2 ಚಮಚ ಆಗುವಷ್ಟು, ಅಂದರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗ್ತದಾಗೇ ಸ್ವಲ್ಪ ಗೋಡಂಬಿಗಳನ್ನ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಗಿರುವಂಥ ಗೋಡಂಬಿ ಜೊತೆಗೆ ಇವಾಗ ದ್ರಾಕ್ಷಿನ ಕೂಡ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ರೌನಿಷ್ ಕಲರ್ ಆಗಬೇಕು ಮತ್ತು ಉಬ್ಬದಂಗೆ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿಗಳನ್ನ ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ. ಮತ್ತೆ ಉಳಿದಿರುವಂತಹ ತುಪ್ಪಕ್ಕೆ ಅದೇ ಪಾತ್ರೆಗೆ 1 ಕಪ್ ಆಗುವಷ್ಟು ರವೆನ ಸೇರಿಸಿದ್ದೀನಿ. ನಾನಿಲ್ಲಿ ಮೀಡಿಯಂ ರವೆನ ಯೂಸ್ ಮಾಡಿದ್ದೀನಿ. ನೀವು ಸಣ್ಣ ರವೆ 0 ಸೈಜ್ ರವೆ ಬರುತ್ತಲ್ಲ, ಅದನ್ನು ಕೂಡ ಚಿರೋಟಿ ರವೆ ಅಂತ ಹೇಳ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೀಡಿಯಂ ರವೆ ಬರುತ್ತಲ್ಲ, ಉಪ್ಪಿಟ್ಟು ರವೆ, ಅದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4-5 ನಿಮಿಷ ಅದು ಪರಿಮಳ ಬರಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದಾಗಿ ಬೇಗನೆ ಆಗೋಗುತ್ತೆ. ನೋಡಿ, ಇವಾಗ ರವೆ ಈ ಥರ ಸ್ವಲ್ಪ ಉಬ್ಬದಂಗೆ ಆಗಬೇಕು. ಪ್ರತಿಯೊಂದು ಕಣಗಳು ಕೂಡ ಸ್ವಲ್ಪ ವೈಟಿಶ್ ಕಲರ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ನಾನಲ್ಲಿ ಕೊಬ್ಬರಿ ಪುಡಿನ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಪುಡಿ. ಅದರ ಮೇಲ್ಗಡೆ ಪಾರ್ಟ್ ಬ್ಲ್ಯಾಕ್ ಪಾರ್ಟ್ ಏನಿರುತ್ತೆ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿಯಲ್ಲಿ ನಾನು ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡಿರೋದು. ಕೊಬ್ಬರಿನ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಇತ್ತು. ಅದನ್ನು ಪುಡಿ ಮಾಡಿದಾಗ ಒಂದು 3/4 ಕಪ್ ಆಗುವಷ್ಟು ಪುಡಿ ಆಗಿದೆ. ನೀವು ಕೊಬ್ಬರಿನ ಹಾಗೆ ತುರಿದು ಬಿಟ್ಟು ಕೂಡ ಸೇರಿಸ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಪುಡಿ ಮಾಡಿ ಕೂಡ ಹಾಕೋಬಹುದು. ಕೊಬ್ಬರಿನ ಹಾಕೊಂಡಿದ್ದಾದಮೇಲೆ ರವೆ ಜೊತೆಗೇ ಅದನ್ನು ಒಂದು 2-3 ನಿಮಿಷ ಕಡಿಮೆ ಉರಿನಲ್ಲಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಕೊಬ್ಬರಿ ಬಿಸಿ ಆಗಬೇಕು. ಕೊಬ್ಬರಿ ಪುಡಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಹೆಚ್ಚು ದಿನ ಇಟ್ಕೋಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಕೊಬ್ಬರಿನ ಹುರಿದಷ್ಟು ಅದನ್ನು ಜಾಸ್ತಿ ಇಟ್ಕೊಂಡು ತಿನ್ಬೋದು. ನೋಡಿ, ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಹಾಕ್ಕೊಂಡಿದ್ದಾದಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ನೋಡಿ, ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು ಕಾಫಿ ಕುಡಿಯೋ ಲೋಟದಲ್ಲಿ 1 ಲೋಟ ಆಗುವಷ್ಟು ಹಾಲನ್ನ ಚೆನ್ನಾಗಿ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ ಹಾಲನ್ನ ಹಾಕೋತಿದ್ದೀನಿ. ಹಾಲನ್ನ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ನಾವು ಒಂದು 2-3 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿಲೇ ಉಂಡೆ ಕಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತೆ. ಹೊರಗಡೆಯಿಂದನೂ ಸಾಫ್ಟ್ ಆಗಿರಬೇಕು, ಒಳಗಡೆನೂ ತುಂಬ ಸಾಫ್ಟ್ ಆಗಿರಬೇಕು ಅಂತ ಹೇಳಿದ್ರೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ನಮಗೆ ಇದು ಕೇಸರಿ ಭಾತ್ ಥರ ಆಗುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ ಅಂತ ಹೇಳೋರು, ನೀವು ಇದು ಸ್ವಲ್ಪ ಹಾಲನ್ನ ಹಾಕ್ತೇನೆ ಸ್ವಲ್ಪ ತಣ್ಣಗೆ ಮಾಡಿ ಕೊನೆಯದಾಗಿ ಹಾಲನ್ನ ಹಾಕಿ ನೀವು ಕೂಡ ಉಂಡೆನ ಕಟ್ಕೋಬೋದು. ನೋಡಿ, ಇವಾಗ ಮುಚ್ಚಳನ ತೆಗೆದಿದ್ದೀನಿ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ ಗೋಡಂಬಿ ಹುರಿದು ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನಿಮಗೆ ದಪ್ಪ ಉಂಡೆಗಳು ಬೇಕೋ ಸಣ್ಣ ಉಂಡೆಗಳು ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಸುಮಾರು 9 ಉಂಡೆಗಳಷ್ಟಾಗಿದೆ, ನೋಡಿದ್ರಲ್ವಾ. ನೋಡಿ, ಫೈನಲಿ ಸರ್ವ್ ಮಾಡಿದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಜಸ್ಟ್ 1 ಕಪ್ ರವೆ ಇದ್ದರೆ ಸಾಕು, ನೀವು ಇದನ್ನು ಟ್ರೈ ಮಾಡಬಹುದು. ಬೆಣ್ಣೆ ರೀತಿ ಕರಗೋಗುತ್ತೆ ಬಾಯಲ್ಲಿಟ್ಟರೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.